ಭತ್ತ ಅಕ್ಕಿಯಾಗಿ ಯಾವ ರೀತಿ ಕನ್ವರ್ಟ್ ಆಗುತ್ತೆ, ಬಿಸ್ಕೆಟು ಮತ್ತೆ ಮುಂತಾದ ತಯಾರಿಕೆಗಳಿಗೆ ಹಾಕ್ತಾರೆ. ಎಲ್ಲ ನನ್ನ ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ಈ ನಿಮ್ಮ ಡಿಗ್ರಿ ಹೋಲ್ಡರ್ 2021 ಮಾಡ್ತಕ್ಕಂಥ ನಮಸ್ಕಾರಗಳು. ನಾನೊಬ್ಬ ರೈತನ ಮಗ, ಹಂಗುವೆ ಮಂಡ್ಯದವನು. ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಯಾರ್ಯಾರು ನನ್ನ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದೀರಾ. ನಾನೊಂದು ಅಕ್ಕಿ ವ್ಯವಹಾರನ ಶುರು ಮಾಡಿದ್ದೆ. ಆ ಅಕ್ಕಿ ವ್ಯವಹಾರ ನಿಮ್ಮ ಆಶೀರ್ವಾದ, ನಿಮ್ಮೊಂದು ಆರೈಕೆ, ನಿಮ್ಮೊಂದು ಪ್ರೀತಿ ಬೆಂಬಲದಿಂದ ಎಷ್ಟು ಚೆನ್ನಾಗಿ ಹೋಯ್ತದೆ ಅಂತಂದರೆ ಅಷ್ಟು ಚೆನ್ನಾಗಿ ಹೋಯ್ತಾ ಇದೆ. ಇದೇ ಪ್ರೀತಿ, ಇದೇ ಬೆಂಬಲ ಸದಾಕಾಲ ಇರಲಿ ಅಂತ ಕೇಳ್ಕೊಳ್ತೀನಿ. ನಾನಿವಾಗ ನಿಮಗೆ ಏನು ತೋರ್ಸಕ್ಕೆ ಬಂದಿದ್ದೀನಪ್ಪ ಅಂತಂದರೆ, ನೀವು ಭತ್ತ ನೋಡಿರ್ತೀರಾ, ಅಕ್ಕಿನೂ ನೋಡಿರ್ತೀರಾ, ಇವೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ ನೋಡಿದ್ದೀರಾ? ಆ ಡಿಫ್ರೆನ್ಸ್ನ ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ. ಈ ಭತ್ತದಿಂದ ಅಕ್ಕಿ ಆಗೋ ಪ್ರೋಸೆಸ್ ಎಲ್ಲಿ ನಡೀತದೆ ಅಂತಂದರೆ, ಇಲ್ಲಿ ಕಾಣ್ತಾ ಇದ್ದೀರಲ್ಲ, ಇದೇ ರೈಸ್ ಮಿಲ್ಲಲ್ಲಿ ನಡೀತದೆ. ಈ ರೈಸ್ ಮಿಲ್ಗೆ ಭತ್ತಗಳು ಅಂತಂದರೆ ರೈತರು ಅವ್ರದ್ದು ಓನ್ ಭತ್ತ ಇದ್ದರೆ ಅವರು ತಗೊಬಂದು ಇಲ್ಲಿ ಮಿಲ್ ಮುಡ್ಸ್ಕೊತಾರೆ. ರೈತರು ಅವ್ರ ಊರ ಕಡೆಯಿಂದ ಅಥವಾ ಅವ್ರ ಮನೆ ಕಡೆಯಿಂದ ಯಾವ ಥರ ಭತ್ತ ತರ್ತಾರೆ ಅಂತಂದರೆ, ಈ ಥರ ಆಟೋಗಳಲ್ಲಿ ತರ್ಬೋದು, ಅಥವಾ ಎತ್ತಿನ ಗಾಡೀಲಿ ತರ್ಬೋದು, ಅಥವಾ ಟ್ಯಾಕ್ರಲ್ಲಿ ತರ್ಬೋದು. ಮತ್ತು ಒಳಗಡೆ ತಂದಾದ್ಮೇಲೆ ಯಾವ ಥರ ಪ್ರೋಸೆಸ್ ಆಗುತ್ತೆ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇದರಲ್ಲಿ ಭತ್ತ ಏನು ತುಂಬ್ಕೊಂಡ್ಬಂದಿರ್ತಾರೋ ಇದನ್ನು ಎತ್ಕೊಂಡು ಒಳಗಡೆಗೆ ಹೋಗ್ತಾರೆ. ಒಳಗಡೆಗೆ ರೈಸ್ ಮಿಲ್ ಒಳಗಡೆ ಹೋಗ್ಬೇಕಾಗಿರೋ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಚಪ್ಪಲಿ ಹಾಕೊಂಡು ಒಳಗೆ ಹೋಗ್ಬಾರ್ದು. ಯಾಕೆ ಅಂತಂದರೆ ಇಲ್ಲಿ ಅನ್ನ ಏನಂತಂದರೆ ಕನ್ವರ್ಟ್ ಆಗ್ತಾ ಇರುತ್ತಲ್ಲ ಅಕ್ಕಿಯಾಗಿ. ಹಾಗಾಗಿ ಬನ್ನಿ ಒಳಗಡೆಗೆ ಹೋಗೋಣ. ಈಗ ನೋಡ್ತಾ ಇದ್ದೀರಲ್ಲ, ಇದೇ ರೈಸ್ ಮಿಲ್ ಒಳಗಡೆ ಹೇಗೆ ಕಾಣುತ್ತೆ ಅನ್ನೋ ಒಂದು ಚಿತ್ರಣವನ್ನು ನಿಮಗೆ ಸಂಪೂರ್ಣವಾಗಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ಒಂದು ಜಾಗದಲ್ಲಿ ನಾವೇನು ಮೂಟೆಗಳಲ್ಲಿ ತಂದಿರ್ತೀವೋ ಆ ಒಂದು ಭತ್ತವನ್ನ ಇದ್ರೊಳಗಡೆ ಹಾಕ್ತಿವಿ. ಆ ಭತ್ತ ಇಲ್ಲಿಂದ ಪ್ರೋಸೆಸ್ ಆಗಿ ಮೇಲ್ಗಡೆ ಹೋಗುತ್ತೆ. ಬನ್ನಿ ಯಾವ ಕಡೆ ಹೋಗುತ್ತೆ ಅಂತೇಳಿ ತೋರಿಸ್ಕೊಡ್ತೀನಿ. ಮೂಟೆಯಿಂದ ತಂದಂತ ಭತ್ತವನ್ನ ಇಲ್ಲಿಗೆ ಹಾಕ್ತಿವಿ. ಇಲ್ಲಿಂದ ಪ್ರೋಸೆಸ್ ಆಗಿ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾದ್ಮೇಲೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಾ ಇದೀರಲ್ಲ, ಕಲ್ಲು ಮಣ್ಣು ಅದಲ್ಲ, ಭತ್ತದಲ್ಲಿ ಏನಾದ್ರೂ ರೈತರು ಏನಂತಂದ್ರೆ ಅದನ್ನ ಸರಿಪಡಿಸಿರ್ತಾರೆ. ಅದರೆಲ್ಲ ಕಲ್ಲು ಮಣ್ಣು ಧೂಳು ಮತ್ತೆ ಈ ಹುಲ್ಲೆಲ್ಲ ತೆಗೆದಾಕಿರ್ತಾರೆ. ಅದ್ರಲ್ಲೂ ಒಂದು ಎರಡು ಸಣ್ಣ ಪುಟ್ಟ ಬಂದ್ಬಿಟ್ಟಿರ್ತವೆ, ಅದನ್ನ ಬೇರ್ಪಡಿಸ್ತದೆ. ಇದಾದ್ಮೇಲೆ ಭತ್ತವನ್ನ ಇಲ್ಲಿಗೆ ಕಳ್ಸುತ್ತೆ. ಇಲ್ಲಿಂದ ಪ್ರೋಸೆಸ್ ಆಗಿ ಭತ್ತ ಇಲ್ಲಿಗೆ ಬರುತ್ತೆ. ಇಲ್ಲೇನಾಗಪ್ಪ ಅಂತಂದ್ರೆ ನಿಮ್ಗೆ ಭತ್ತನೂ ಮಿಕ್ಸ್ ಆಗಿರುತ್ತೆ, ಅಕ್ಕಿನೂ ಮಿಕ್ಸ್ ಆಗಿರುತ್ತೆ. ಇದಾದ ನಂತರ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಭತ್ತ ಬರುತ್ತೆ. ಇಲ್ಲಿ ನೋಡಿದ್ರೆ ನಿಮ್ಗೆ ಪ್ಯೂರ್ ಅಕ್ಕಿ ಬರುತ್ತೆ. ಇಲ್ಲಿ ಕೆಳಗಡೆ ನಿಮ್ಗೆ ಭತ್ತ ಮತ್ತೆ ಅಕ್ಕಿ ಬರುತ್ತೆ. ಇವ್ರೇನ್ ನೋಡ್ತಾ ಇದ್ದೀರಾ, ಇವರು ಅರವಿಂದ್ ಅಂತೇಳಿ. ಅರವಿಂದ್ ಬಂದು ಇಲ್ಲಿನ ಡ್ರೈವರು. ಇದನ್ನ ಮೇಂಟೈನ್ ಮಾಡೋದು ಅರವಿಂದ್ ಅವ್ರೆ, ಹೌದಲ್ವಾ? ಇದನ್ನ ನೀವೇ ತಾನೇ ಮೇಂಟೈನ್ ಮಾಡೋದು? ಹೆಂಗಿದೆ ರೈಸ್ ಮಿಲ್ ಎಲ್ಲ ಅನುಭವ? ಆಮೇಲೆ ಮಾತಾಡ್ಸೋಣ. ನೆಕ್ಸ್ಟ್ ಬನ್ನಿ, ಇಲ್ಲಿಂದ ನೆಕ್ಸ್ಟ್ ಪ್ರೋಸೆಸ್ ಆಗೋದು ಇಲ್ಲಿಗೆ ಬರುತ್ತೆ. ಮೇಲ್ಗಡೆ ನೋಡ್ತಾ ಇದೀರಲ್ಲ, ಮೇಲ್ಗಡೆ ತುಂಬಿಕೊಳ್ಳುತ್ತೆ. ಮೇಲ್ಗಡೆಯಿಂದ ಕೆಳಗಡೆ ಬರುತ್ತೆ. ಕೆಳಗಡೆಯಿಂದ ಇಲ್ಲೇ ನೋಡ್ತಾ ಇದ್ದೀರಾ, ನಿಮ್ಗೆ ಪಾಲಿಶು ಅನ್ಪಾಲಿಶು ಅದೆಲ್ಲ ಆಗೋದು ಇಲ್ಲಿಂದ. ಇಲ್ಲಿ ಸೆಟ್ಟಿಂಗ್ಸ್ ನ ಮಾಡಿದ್ರೆ ಅನ್ಪಾಲಿಶ್ ಇರೋದು ಪಾಲಿಶ್ ಆಗುತ್ತೆ, ಪಾಲಿಶ್ ಇರೋದು ಅನ್ಪಾಲಿಶ್ ಆಗುತ್ತೆ. ಬನ್ನಿ, ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಈ ಅಕ್ಕಿ ಇಲ್ಲಿಗೆ ಹೋಗುತ್ತೆ. ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬರುತ್ತೆ. ಇಲ್ಲೇನಪ್ಪ ಅಂತಂದ್ರೆ ಇದು ಒಂಥರ ಜಾಲ್ರಿ ಇದ್ದಂಗೆ. ಜಾಲ್ರಿ ಏನಕ್ಕಪ್ಪ ಅಂತಂದ್ರೆ, ಈ ಅಕ್ಕಿನ ಮಿಲ್ಲಿಂಗ್ ಪ್ರೋಸೆಸ್ ಆಗೋ ಟೈಮಲ್ಲಿ ಅದು ಸಣ್ಣ ಸಣ್ಣ ನುಚ್ಚು ಅಂತ ಹೇಳಿ ಕರೀತಾರೆ. ಅದನ್ನ ನಾವು ನಮ್ ಕಡೆ ಏನಂತಂದ್ರೆ ಹಿಟ್ಟಿಗೆ ಹಾಕ್ತಾರೆ, ಮುದ್ದೆಗೆ ಹಾಕ್ತಾರೆ. ಅದ್ಬಿಟ್ರೆ ಏನ್ ಮಾಡ್ತಾರೆ, ಏನೇನೋ ಇನ್ನ ಏನೇನೋ ತಿಂಡಿ ಉಪಕರಣಗಳನ್ನ ಮಾಡ್ತಾರೆ. ಇಲ್ಲೇನಾಗತ್ತೆ ಅಂತಂದ್ರೆ, ಅಕ್ಕಿ ಏನು ಇರ್ತದೆ ನಾರ್ಮಲ್ ಅಕ್ಕಿ, ಅದು ಈ ಕಡೆ ಬೀಳುತ್ತೆ. ಜೊತೆಗೆ ಇದ್ರಲ್ಲಿ ಏನೋ ನುಚ್ಚು ಉಳ್ಕೊಂಡಿರ್ತಾವಲ್ಲ ಈ ತರ, ಇದು ಇದ್ರೊಳಗಡೆಗೆ ಹೋಗಿ ಇದಾಗುತ್ತೆ ಅಂತಂದ್ರೆ ಬೇರ್ಪಡಿಸುತ್ತೆ. ನುಚ್ಚುನುವೆ ಅಕ್ಕಿನೂ ಬೇರ್ಪಡಿಸುತ್ತೆ. ಬನ್ನಿ, ಇನ್ನು ಇಲ್ಲಿ ನೋಡ್ತಾ ಇದೀರಲ್ಲ, ಇದು ಬಂದು ಒಂದು ದೊಡ್ಡ ಸಂಸ್ಕರಣಾ ಘಟಕ. ಏನಂತಂದ್ರೆ, ನಾರ್ಮಲ್ ಆಗಿ ನಮ್ಮ ರೈತರಿಗೆ ಇಲ್ಲಿ ಮಾತ್ರ ಅವಕಾಶ ಮಾಡಿಕೊಡ್ತಾರೆ. ಇಲ್ಲಿಗೆ ತಕ್ಷಣಕ್ಕೆ ಅವಕಾಶ ಇಲ್ಲ. ಏನಕ್ಕೆ ಅಂತಂದ್ರೆ, ಅಲ್ಲಿ ತುಂಬಾ ಸೆಟ್ಟಿಂಗ್ ಗಳನ್ನ ಪದೇ ಪದೇ ಚೇಂಜ್ ಮಾಡ್ತಾ ಇರ್ಬೇಕಾಗತ್ತೆ. ಹಾಗಾಗಿ ಅಲ್ಲೇನಂತಂದ್ರೆ ಸಂಪೂರ್ಣವಾಗಿ ಒಂದು ಲೈಕ್ ಅಂತಂದ್ರೆ ಬೆಂಡ್ ಬಂದಿರೋ ಅಕ್ಕಿ ಇರ್ತದಲ್ಲ, ಅದನ್ನೂ ಬಿಡಲ್ಲ. ಯಾವ್ದೇ ರೀತಿ ಕಲ್ಲು ಸಣ್ಣ ಪುಟ್ಟ ಪಾರ್ಟಿಕಲ್ಸ್ ಇದ್ರು ಬಿಡಲ್ಲ, ಅದು ಕ್ಲೀನ್ ಮಾಡುತ್ತೆ. ಬನ್ನಿ, ಇಲ್ಲಿ ನುಚ್ಚು ಅಕ್ಕಿ ಯಾವ ತರ ಮತ್ತೆ ಒಟ್ಟು ಯಾವ ತರ ಬೇರ್ಪಡೆ ಆಗುತ್ತೆ ಅಂತ ತೋರಿಸ್ತೀನಿ. ಇದೆಲ್ಲ ಹೋಲ್ ಸಿಸ್ಟಮ್. ಇದೆಲ್ಲ ಆಪರೇಟ್ ಆಗ್ಬೇಕು ಅಂತಂದ್ರೆ ಇದರಿಂದಾನೇ ಆಪರೇಟ್ ಆಗೋದು.
ಇಲ್ಲಿ ನೋಡಿದ್ರಲ್ಲ, ಅಲ್ಲಿಂದ ಅಕ್ಕಿ ಏನಾಗುತ್ತೋ ಅದು ನುಚ್ಚೇನ್ ಬರುತ್ತೋ ಆ ನುಚ್ಚು ಇಲ್ಲಿಗೆ ಬೀಳುತ್ತೆ, ಇಲ್ಲಿಗೆ. ಸೊ ಈ ನುಚ್ಚು ಆದ್ಮೇಲೆ ಅಕ್ಕಿ ಏನು ನಾರ್ಮಲ್ ಅಕ್ಕಿಯಾಗಿ ಉಳ್ಕೊಳ್ಳುತ್ತೋ ಅದು ಇಲ್ಲಿಗೆ ಬರುತ್ತೆ. ನಾವು ಚೀಲ ಹಿಡ್ಕೊಂಡು ತುಂಬಿಸ್ಕೊಂಡು ಪ್ಯಾಕಿಂಗ್ ಮಾಡ್ಕೋಬಹುದು. ಒಟ್ಟಿಲಿಗೆ ಬೀಳುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಏನು ಒಟ್ಟು ಬೀಳುತ್ತೋ ಆ ಒಟ್ಟು ಇಲ್ಲಿಗೆ ಬೀಳುತ್ತೆ. ಅದನ್ನ ಸಂಗ್ರಹಣೆ ಮಾಡ್ಕೊಂಡು ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ದನ ಹಸ ಇವಕ್ಕೆ ಹಾಕ್ತಿವಿ. ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವ್ರ ಹತ್ರ ಮಿಕ್ಕಿದ್ರೆ ಈ ಬಿಸ್ಕೆಟ್ ಮತ್ತೆ ಮುಂತಾದ ತಯಾರಿಕೆಗಳಿಗೆ ಹಾಕ್ತಾರೆ. ಬನ್ನಿ ಆಚೆ ಹೋಗೋಣ. ಇದು ಸಂಪೂರ್ಣ ನೀವೇನ್ ನೋಡಿದ್ರಿ ರೈಸ್ ಮಿಲ್ಲು ಯಾವ ರೀತಿ ವರ್ಕ್ ಆಗುತ್ತೆ, ಭತ್ತ ಅಕ್ಕಿಯಾಗಿ ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅನ್ನೋ ಅದ್ರ ಸಂಪೂರ್ಣ ವಿಡಿಯೋ. ನಿಮ್ಗೆ ಇದಕ್ಕೂ ಹೆಚ್ಚಾಗಿ ಏನಾದರೂ ಮಾಹಿತಿ ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಂಗೆ ಈ ಒಂದು ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನೀವು ಮಿಲ್ನ ಫಸ್ಟ್ ಟೈಮ್ ನೋಡಿದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ನಿಮ್ಮ ಪ್ರತಿಯೊಂದು ಕಮೆಂಟು, ಲೈಕು, ಶೇರು ನನಗೆ ಮತ್ತಷ್ಟು ಮಗದಷ್ಟು ಒಳ್ಳೊಳ್ಳೆ ವಿಡಿಯೋ ತರೋದಕ್ಕೆ ಒಂದು ಸ್ಫೂರ್ತಿದಾಯಕವಾಗುತ್ತೆ. ಈಗ ಅಂತ ಹೇಳ್ತಾ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.